ಮಾಡ್ತಾ ಇದ್ದಾರೆ. ಸರಿನಪ್ಪ ಅಮ್ಮ? ಸೊ ಅಮ್ಮನ ಮನೇಲಿ ಕೂಡ ಈ ಇನ್ಸ್ಟ್ರೂಮೆಂಟ್ ಇದೆ. ಅವರು ಕೂಡ ರೆಗ್ಯುಲರಾಗಿ ಥೆರಪಿನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು, ಎಷ್ಟು ದಿನ ಬಂದರು, ಏನಕ್ಕೋಸ್ಕರ ಮನೆಗೆ ತೊಗೊಂಡೋದ್ರು, ಎಷ್ಟೆಲ್ಲ ಗುಣ ಆಗಿದ್ದಾರೆ, ಈ ಥೆರಪಿ ಬಗ್ಗೆ ಅವ್ರು ಡೈಲಿ ಮಾಡ್ತಾ ಇದ್ದಾರೆ ಮನೇಲಿ. ಹೆಂಗೆ ಅನಿಸ್ತಾ ಇದೆ, ಏನು ಗುಣ ಆಗಿದೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಅಪ್ಪ ಪರಮೇಶ್ವರಪ್ಪ. ಹಲೋ, ನನ್ನ ಹೆಸರು ಚಂದ್ರಮ್ಮ. ನಾನು ಇಂಗ್ಲೀಷ್ ಟೆರಾಯಿಂದ ಬರ್ತಾ ಇದ್ದೀನಿ. ನಾನು ಬರೋ ಮುಂದೆ ಭಾಳ ತೊಂದರೆಯಲ್ಲೇ ಇದ್ದೆ. ನಾನು ಮೆಟ್ಲು ಹತ್ತಕ್ಕೆ ಬರ್ತಿದ್ದಿಲ್ಲ. ನನಗೆ ಒಂದು ಮೆಟ್ಲು ಹತ್ತಿ ನಿಂತು ಮತ್ತೊಂದು ಮೆಟ್ಲು ಹತ್ತಿ ನಿಂತು ಬರ್ತಿದ್ದೆ. ನಾನು ಬರೋ ಮುಂದೆ ಒಂದು ದಿವ್ಸ ಬಂದೆ, ಭಾಳ ನೋವು ಆಯ್ತು ನನಗೆ. ಆಮೇಲೆ ಇನ್ನೊಂದು ಟೈಮ್ ಬಂದೆ, ಸ್ವಲ್ಪ ಬರ್ಬೋದು ಅಂಥೇಳಿ ಸ್ವಲ್ಪ ಹಗುರ ಅನ್ನಿಸ್ತು ಮೈ. ಮೂರನೇ ಟೈಮ್ ಬಂದೆ, ನಾಲ್ಕನೇ ಟೈಮು, ಮೂರನೇ ಟೈಮ್ ಬಂದರೂ ನಮ್ಮ ಸೊಸೆ ಕೈ ಹಿಡಿದು ಕರ್ಕೊಂಬಂದು ನನಗೆ. ಕರ್ಕೊಂಬಂದಾಗ ನಾನು ನಾಲ್ಕನೇ ಟೈಮ್ ನಮ್ಮ ತಮ್ಮನೇಂತಿ ಈ ಜೊತೆಲೇ ಬಂದ್ವಿ. ಆಕೆ ತೋರಿಸಿದಕ್ಕೆ ನಾನು ಇಲ್ಲಿವರೆಗೆ ಬಂದೇನಿ. ಆಕೆಗೆ ಟ್ಯಾಂಕ್ಸ್. ನಾನು ಹೇಳಕತ್ರ ನನಗೆ ಕಣ್ಣ ನೀರು ಬರ್ತಾವು. ಚೆನ್ನಾಗಿದ್ದೀರಲ್ಲಮ್ಮ. ನಮ್ಮ ತಮ್ಮನ ಅಂತ ಹೇಳಿದ್ಕೆ ನಾನು ಇಲ್ಲಿವರೆಗೆ ಬಂದೀನಿ. ನಾನು ಆಕೆ ಹೇಳಿದ್ಕೆ ನಾನು ಇಲ್ಲಿವರೆಗೆ ಆಕೆ ದೇವ್ರು ಒಳ್ಳೇದು ಮಾಡಲಿ. ಆಕೆನೂ ಬರ್ತಿದ್ಲು, ಬರೆದು ಬಿಟ್ಟಾಳೆ. ಈಗ ನನಗಂತೂ ಈಗ ಬರೋಕತ್ತೇನಿ, ಭಾಳ ಚೆನ್ನಾಗಾಗಿತ್ತು ನನಗೆ. ಈ ಮೆಟ್ಲು ಹತ್ತಕ್ಕಿದ್ದಿಲ್ಲ, ಆಟೋ ಹತ್ತಕ್ಕಿದ್ದಿಲ್ಲ, ನನಗೆ ಅಷ್ಟು ತ್ರಾಸಿದ್ದೆ ನಾನು. ನನಗೆ ಮೈ ಭಾಳ ದಪ್ಪ. ನಾನು ಇದು ಏನೋ ಇದು ಕೊಡ್ತಿದ್ರು, ಎಂಥ ಶೇಕ್ ಅಂತಾರಲ್ಲ ಅದು, ಇದ್ರದ್ದು. ಅವು ಕುಡಿದೆ ಆಯುರ್ಬಲೈಫ್ಸ್ 3 ವರ್ಷ ಕುಡಿದೆ. 3 ವರ್ಷ ಕುಡಿದ್ರು ಮತ್ತು ಮೈ ದಪ್ಪನಾಗಕತ್ತು ನನಗೆ. ನಾನು ಕಮ್ಮಿನೇ ಆಗಲಿಲ್ಲ. ಆಮೇಲೆ ಮೈ ಕೈ ನೋವು ಬರೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಗುಳಿಗೆ ನುಂಗೋದು, ಮನ್ಯಾಗ ಹಿಂಗೆ ಇರ್ತಿದ್ದೆ. ಏನಾಯಿತು, ನನಗೆ ಈ ಗುಳಿಗೆನ ಸರಿಯಾಗಲ್ಲ ಅಂಥೇಳಿ ಗುಳಿಗೆ ಬಿಟ್ಟು ಮತ್ತು ಇದು ಥೆರಪಿ ಮಾಡ್ತಾ ಇದ್ದೀನಿ. ನಾ ಈಗ ಮಾಡ್ದಾಗಿಂದ ಭಾಳ ಚೆನ್ನಾಗೀನಿ. ನನಗೆ ಇಲ್ಲಿ ಹೊಂಕ್ಳದ ಹತ್ರ ಸ್ವಲ್ಪ ಗಂಟು ಆದಂಗಾಗಿತ್ತು, ಭಾಳ ದಪ್ಪ ಇತ್ತು ಗಂಟು. ಇಲ್ಲಿ ಬಂದಾಗ ಇಲ್ಲಿ ಮಾಡಿ ಅವ್ರದ್ದು ನೀರು ಕೊಟ್ಟಾರ, ಕುಡ್ದಾಗಿಂದ ನನಗೆ ಸ್ವಲ್ಪ ಆರಾಮಾಗೈತಿ. ನನಗೆ ಗಂಟು ಕರ್ಗಾಕೆ ಬಂದೈತಿ. ಇಲ್ಲಿ ಹೊಟ್ಟೆ ಭಾಳ ದಪ್ಪ ಐತೆ ಅಂತ ಅನ್ಕೊಂಡಿದ್ದೆ. ಅದು ಹೊಟ್ಟೆ ಅಲ್ಲ, ಅದು ಗಂಟಿತ್ತು ನನಗೆ. ಇದು ಹೊಟ್ಟೆ ಮಗ್ಗಲ್ದಾಗ ಆ ಗಂಟು ಅದು ಕರಿಗೆ ಹೋಗೈತಿ. ಈಗ ನನಗೆ ಭಾಳ ತ್ರಾಸಿತ್ತು, ನನಗೆ ಭಾಳ ಇತ್ತು. ಅದು ಬರೋದು ನಾನು 2 ವರ್ಷ ಆಗಾಕತ್ತು ಬಂದು. ನನ್ನ ಮನೆಗೆ ಇರೋಕೆ ಮನೆಗೆ 2 ಟೈಮ್ ಮಾಡ್ತೀನಿ. ಇದು ರಾತ್ರಿ ಬೆಳಗ್ಗೆ 2 ಟೈಮ್ ಮಾಡ್ತೀನಿ. ಇದು ವೈಬ್ರೇಷನ್ ಇದು ಐತಿ ನಮ್ಮ ಮನೇಲಿ, ಇವು ಮಾಡ್ತೇವೆ ನಾವು. ಮಾಡಿದ್ರೆ ನಮ್ಗೆ ಚೆನ್ನಾಗಿ ಅನಿಸ್ತೈತಿ. ಇದು ಮಾಡೋಕತ್ರ ಭಾಳ ಚೆನ್ನಾಗಿ ಅನಿಸ್ತೈತಿ. ಮೈ ಕೈ ಎಲ್ಲ ನರಗಳೆಲ್ಲ ಲೂಸ್ ಆದಂಗೆ ಆಕ್ಕಾವ, ಮೈ ಎಲ್ಲ ನಡುಗೆ ಬರ್ತೈತಿ, ಚೆನ್ನಾಗಿ ಅನಿಸ್ತೈತಿ. ನಮ್ಮ ಹಗರಾಕೇವಿ, ಎಷ್ಟು ಅಜ್ಜಿ ಇದ್ದ ಮನುಷ್ಯ ನಾವು ಹಗರಾಕೇವಿ ಅದು ಮಾಡಿದ್ರೆ, ಅದು ಥೆರಪಿ ಮಾಡಿದ್ರೆ. ಅದು ಮಾಡೋಕತ್ತಾಗಿಂದ ನಾನು ಚೆನ್ನಾಗಾಗೇನಿ. ನಾನಂತರೂ ಈಗ ಅಳೋದಕ್ಕಿಂತ ನಾನು ಮೊದಲಿಂದ ನೆನ್ಪು ಮಾಡಿ ಕಣ್ಣ ನೀರು ಬರ್ತಾವೆ ನನಗೆ. ಕಣ್ಣ ನೀರು ಬರೋಕೆ ನನಗೆ ಇದು ಶಾಂತಿ ಆಗೈತಿ. ಈಗ ನಾನು ಖುಷಿಯಿಂದ ಕಣ್ಣ ನೀರು ಹಾಕೇನಿ. ನನಗೇನು ತೊಂದರೆ ಇಲ್ಲ, ನಾನು ಆರಾಮದೀನಿ. ನೀವು ಎಲ್ಲರೂ ಬರ್ರಿ. ನೀವು ಬರೋದು ಬಿಟ್ರಿ ಅಂದರೆ ಅದೇ ಗುಳಿಗೆ ಇಂಜೆಕ್ಷನ್ನ ಮನ್ಯಾಗ ತೊಗೋತಾ ಇದ್ರಿ. ಕಂಟಿನ್ಯೂ ಬರೋಕತ್ರ ನಿಮ್ಗೆ ಆರಾಮಾಗಿ ಅನ್ನಿಸ್ತೈತಿ. ಕಂಟಿನ್ಯೂ ಬರ್ಬೇಕು, ಬಿಡಬಾರ್ದು. ಒಂದು ದಿವ್ಸ ಬಿಟ್ಟರು ನಮ್ಗೆ ನೋವು ಆಕೈತಿ. ಮನ್ಯಾಗ ಇತ್ತಂದ್ರೆ ಥೆರಪಿ ಮಾಡಿದ್ರೆ ನೋವು ಕಾಣ್ತೈತೆ, ನೋವು ಕಾಣಲ್ಲ. ಅದು ಬಿಟ್ಟು ಇಲ್ಲಿ ಮಾಡಿ ಹೋಗ್ತೇವಲ್ಲ ಮನ್ಯಾಗ, ಮತ್ತು ಅದನ್ನು ನೋವು ಆಕೈತಿ. ಮನ್ಯಾಗ ತೊಗೊಂಡು ಹೋಗಿ ನಾವು ಮಾಡಿದ್ರೆ ಇನ್ನೂ ಅನುಕೂಲ ಆಕೈತಿ ನಮ್ಗೆ. ಚೆನ್ನಾಗೈತಿ. ಎಲ್ಲರೂ ಬರ್ರಿ, ಬರೋದು ಬಿಡೋಕೆ ಹೋಗ್ಬೇಡ್ರಿ. 1 ದಿವ್ಸ ಬಂದೆ, 2 ದಿವ್ಸ ಬಂದೆ, ಬಿಟ್ಟೆ ಅಂದ್ರೆ ಆಗೋಗಿಲ್ಲ. ಅದು ಕಂಟಿನ್ಯೂ ಬಂದ್ರೆ ನಿಮ್ಗೆ ಆರಾಮ ಆಕ್ಕಿರಿ. ಅವ್ರೇನು ದುಡ್ಡು ತೊಗೊಳಲ್ಲ, ಏನಿಲ್ಲ, ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು. ಚೆನ್ನಾಗೈತಿ ಅಮ್ಮ. ನಂಗೆ ನೀವೆಲ್ಲರೂ ನೋಡಿ ನನಗೆ ಭಾಳ ಖುಷಿಯಾಗಿಬಿಟ್ಟೈತಮ್ಮ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಮ್ಮ. ನನಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನನಗೆ ಭಾಳ ಸಂತೋಷ ಆಗೈತಮ್ಮ. ನಿಮ್ಗೆಲ್ಲರಿಗೂ ನೋಡಿ ಚೆನ್ನಾಗಿತ್ತಮ್ಮ. ಅಲ್ಲಮ್ಮ, ಆರಾಮದೇನಮ್ಮ. ನಾನು ಏನಿಲ್ಲಮ್ಮ, ನಾನು ಖುಷಿಯಿಂದ ನಾನು ಆಳಕತ್ತೇನಮ್ಮ. ನನಗೆ ಭಾಳ ಖುಷಿ ಆಗೈತಮ್ಮ. ಒಬ್ಬಳೇ ನಾನು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಬರೋಕ್ಕಾಕಿದ್ದೆ. ನನಗೆ ಅಷ್ಟು ತ್ರಾಸಿದ್ದೆ ನಾನು. ಈಗ ಒಬ್ಬಳೇ ಹೋಗ್ತೇನೆ, ಒಬ್ಬಳೇ ಬರ್ತೇನೆ. ಎಲ್ಲಾದ್ರೂ ಅಡ್ಡಾಡ್ಬೋದು. ಈಗ ನಾನು ಇಷ್ಟು ನಿಲ್ತಿದ್ದಿಲ್ಲ. ನಾನು ಹಂಗೆ ಜೋಲಿ ಹೋಗಿತ್ತು, ಹಿಂಗೆ ಜೋಲಿ ಹೋಗಿತ್ತು. ಈಗ ಆರಾಮದೇನು ನೋಡಮ್ಮ, ನಾನು ಚೆನ್ನಾಗದೇನು. ಥೆರಪಿ ಮಾಡಿ ತೊಂದರೆ ಆಗುತ್ತೆ ಅಂತ ಇಲ್ಲ, ಏನು ತೊಂದರೆ ಆಗಿಲ್ಲಮ್ಮ. ನಾನು ಆರಾಮದೇನು ನೋಡಮ್ಮ. ನಾನು ಇನ್ನೂ ಸ್ವಲ್ಪ ಸಣ್ಣಾಗಿದ್ದೇನೆ, ಭಾಳ ದಪ್ಪ ಇದ್ದೆ ನಾನು. ಅಲ್ಲಿ ಫೋಟೋ ಇತ್ತು ನೋಡ್ರಿ ನಂದು ಒಳಗೆ. ದಪ್ಪ ಇದ್ದೆ ನಾನು, ಸಣ್ಣಾಗಿದ್ದೇನೆ ನಾನು, ಚೆನ್ನಾಗಿದ್ದೇನೆ. ಎಲ್ಲರೂ ಬರ್ರಿ, ಬರೋದು ಬಿಡಕ್ಕೆ ಹೋಗ್ಬೇಡ್ರಿ. ಬರ್ತಾ ಇದ್ದರೆ ಇನ್ನೂ ನಿಮ್ಗೆ ಇಂಪ್ರೂವ್ ಆಕಿರಿ. ನೀವು ಬಿಟ್ಟರೆ ಅಂದ್ರೆ ನಿಮ್ಮ ಮೈ ಕೈ ನೋವು ನಿಮ್ಗೆ ಜಾಸ್ತಿ ಆಗುತ್ತೆ. ಈಗ ಆಸ್ಪತ್ರೆ ಗುಳಿಗೆ ನುಂಗು ಇಂಜೆಕ್ಷನ್ ಮಾಡು ಅಂದರೆ ಅದಕ್ಕೆ ಬಂತು. ಇದು ಒಯ್ದು ಬಿಟ್ರಿ, ಬೆಡ್ ಅದು ಒಯ್ದ್ರೆ ಮನ್ಯಾಗ ಡಾಕ್ಟ್ರ್ ಇದ್ದಂಗೆ ಇರ್ತಾರೆ. ಚೆನ್ನಾಗೈತಿ, ಬರ್ರಿ ಎಲ್ಲರೂ ಬರ್ತಾಯಿರ್ರಿ. ಬರೋದು ಬಿಡಕ್ಕೆ ಹೋಗ್ಬೇಡ್ರಿ. ಮಳೆ ಅಂದರು ಚಳಿ ಅಂದರು ನಾವು ಬರ್ತಾಯಿದ್ದೇವೆ ನೋಡಿರಿ. ಎಲ್ಲರೂ ಮಳೆ ಮಳೆ ನಿಲ್ತೈತಿ ಮತ್ತು ಹೋಗ್ತೈತಿ, ಅದೇನಾಗಲ್ಲ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋರು. ಬರ್ರಿ ತೊಗೊಳಮ್ಮ. ಸಾಕು, ಥ್ಯಾಂಕ್ಸ್ ಅಮ್ಮ.